ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಫೆಬ್ರವರಿ 2ನೇ ತಾರೀಕು ವಸಂತ ಪಂಚಮಿ ಇದೆ. ಇದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ನಾವು ಈ ಒಂದು ಸರಸ್ವತಿ ಜಯಂತಿಯನ್ನು ಆಚರಿಸ್ತೀವಿ. ಇದಕ್ಕೆ ಋಷಿ ಪಂಚಮಿ ಅಂತಲೂ ಸಹ ಕರಿತೀವಿ ಮತ್ತು ಬಸಂತ ಪಂಚಮಿ ಅಂತ ಸಹ ಕರಿತೀವಿ. ಇಂತಹ ಒಂದು ಪವಿತ್ರವಾದ ದಿನದಂದು ಮಕ್ಕಳು ಓದಿನಲ್ಲಿ ಮುಂದೆ ಹೋಗಲು ಮತ್ತು ಅವರು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಲು ಮಕ್ಕಳ ಕೈಯಿಂದ ನಾವು ಕೆಲವೊಂದಿಷ್ಟು ಸರಳವಾದ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಮಕ್ಕಳ ವಿದ್ಯಾಭಿವೃದ್ಧಿ ಮತ್ತು ಅವರ ಜ್ಞಾನದ ಒಂದು ಅಭಿವೃದ್ಧಿ ಹೆಚ್ಚಾಗುತ್ತದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಳೆ ಅವೆಲ್ಲ ಕೆಲಸಗಳನ್ನ ಮಾಡಬೇಕು, ಮಕ್ಕಳ ಕೈಯಿಂದ ಮುಖ್ಯವಾಗಿ ಮಾಡಿಸ್ಬೇಕನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇನ್ನು ಸರಸ್ವತಿ ದೇವಿಯ ಅನುಗ್ರಹದಿಂದ ಕಲೆ, ಸಂಗೀತ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ಸಾಧಿಸುತ್ತಾರೆ ಎಂದು ನಂಬಲಾಗಿದೆ. ಶಾಸ್ತ್ರಗಳ ಪ್ರಕಾರ ವಸಂತ ಪಂಚಮಿಯಂದು ಕೆಲವು ವಿಶೇಷ ಕೆಲಸಗಳನ್ನು ಮಾಡಬೇಕು. ವಿಶೇಷವಾಗಿ ಮಕ್ಕಳು ಇದನ್ನು ಮಾಡುವುದರಿಂದ ಸರಸ್ವತಿ ದೇವಿಯು ಅವರ ಜೀವನದ ಉದ್ದಕ್ಕೂ ಅವರನ್ನು ಆಶೀರ್ವದಿಸುತ್ತಾಳೆ. ಜೀವನದ ಪ್ರತಿ ಹಂತದಲ್ಲೂ ಅವರಿಗೆ ಯಶಸ್ಸು ಸಿಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಯಾವ ಮಕ್ಕಳಲ್ಲಿ ಓದುವುದರಲ್ಲಿ ಆಸಕ್ತಿ ಇಲ್ಲದೆ ಅವರು ಪದೇ ಪದೇ ಫೇಲ್ ಆಗೋದು, ಈ ರೀತಿ ಇದ್ದರೆ ವಸಂತ ಪಂಚಮಿಯಂದು ಅಂತಹ ಮಕ್ಕಳು ಸರಸ್ವತಿ ದೇವಿಯನ್ನು ಖಂಡಿತ ಪೂಜೆ ಮಾಡಬೇಕು. ವಸಂತ ಪಂಚಮಿಯಂದು ಅಂತಹ ಮಕ್ಕಳ ಕೈಯಿಂದ ಸರಸ್ವತಿ ದೇವಿಗೆ ಹಳದಿ ಹೂವುಗಳು ಮತ್ತು ಲಾಡು ಅಥವಾ ಮಾಲ್ಪುವಾ ಇಂತಹ ಬೆಲ್ಲದಿಂದ ಮಾಡಿದಂಥ ಒಂದು ಸಿಹಿ ತಿನಿಸುಗಳನ್ನು ದೇವಿಗೆ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಸರಸ್ವತಿ ದೇವಿಯು ಪ್ರಸನ್ನಳಾಗುತ್ತಾಳೆ. ಮಕ್ಕಳ ಬೌದ್ಧಿಕ ಬೆಳವಣಿಗೆ ವೃದ್ಧಿಸುತ್ತದೆ. ಅಂತಹ ಮಕ್ಕಳ ಮೇಲೆ ಸರಸ್ವತಿ ದೇವಿಯ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ಇಂತಹ ಮಕ್ಕಳು ಅಧ್ಯಯನದಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಸ್ನೇಹಿತರೆ. ಈ ರೀತಿ ಮಾಡುವುದರಿಂದ ಮಕ್ಕಳಿಗೆ ಯಶಸ್ಸು ಮತ್ತು ಅವರ ಒಂದು ವಿದ್ಯಾಭಿವೃದ್ಧಿ ಉನ್ನತ ಮಟ್ಟಕ್ಕೆ ಏರುತ್ತದೆ ಸ್ನೇಹಿತರೆ. ಇನ್ನು ಕೆಲವೊಂದಿಷ್ಟು ಮಕ್ಕಳು ಓದುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಇಂಥದ್ದೇ ಗುರಿ ಅಂತ ಇಟ್ಕೊಂಡಿರ್ತಾರೆ. ಆದರೆ ಆ ಗುರಿಯನ್ನು ತಲುಪೋದಕ್ಕೆ ಅವರು ಎಷ್ಟೇ ಹೋರಾಡಿದರೂ ಸ್ಫೂರ್ತಿ ಅನ್ನೋದು ಸಿಗ್ತಿರೋದಿಲ್ಲ. ಮತ್ತು ತಮ್ಮ ಗುರಿಯತ್ತ ಅವ್ರು ಸಾಧನೆ ಮಾಡೋದಕ್ಕೆ ಅವ್ರ ಮನಸ್ಸು ವಿಚಲಿತವಾಗ್ತಿರುತ್ತೆ. ಅಂತಹ ಮಕ್ಕಳ ಒಂದು ಒಂದು ಅಭಿವೃದ್ಧಿಗಾಗಿ ಇಂತಹ ಸಂದರ್ಭದಲ್ಲಿ ಮಕ್ಕಳ ಓದುವ ಟೇಬಲ್ನ ಮೇಲೆ ಅಂದರೆ ಸ್ಟಡಿ ಟೇಬಲ್ ಮೇಲೆ ಸರಸ್ವತಿ ದೇವಿಯ ಒಂದು ಫೋಟೋವನ್ನು ತಂದು ಇಟ್ಟು ಅವರು ಅದನ್ನು ಪೂಜೆ ಮಾಡಿ ಅವರ ಗುರಿಗಾಗಿ ಹೋರಾಡಲು ಸ್ಫೂರ್ತಿಯನ್ನು ಸಹ ಆ ತಾಯಿ ಅವರಿಗೆ ಕೊಡ್ತಾಳೆ ಸ್ನೇಹಿತರೆ. ಅಧ್ಯಯನದಲ್ಲಿ ಅವರಿಗೆ ಆಸಕ್ತಿ ಹೆಚ್ಚುವಂತೆ ಆಶೀರ್ವದಿಸ್ತಾಳೆ. ಹಾಗಾಗಿ ಆ ದಿನ ತಪ್ಪದೇ ಒಂದು ಸರಸ್ವತಿ ಫೋಟೋವನ್ನು ತಂದು ನಿಮ್ಮ ಮಕ್ಕಳು ಓದುವಂಥ ಒಂದು ಸ್ಟಡಿ ರೂಮ್ ಅಥವಾ ಸ್ಟಡಿ ಟೇಬಲ್ ಮೇಲೆ ಈ ಸರಸ್ವತಿಯ ವಿಗ್ರಹ ಅಥವಾ ಫೋಟೋವನ್ನು ಇಡೋದು ತುಂಬಾ ಒಳ್ಳೆಯದು, ಫಲಗಳನ್ನ ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಅವರು ಅಂದ್ಕೊಂಡಂಥ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಈ ತಾಯಿ ಅವರಿಗೆ ಶಕ್ತಿ ಮತ್ತು ವಿದ್ಯೆಯನ್ನು ತುಂಬುತ್ತಾಳೆ ಸ್ನೇಹಿತರೆ. ಹಾಗಾಗಿ ತಪ್ಪದೆ ನಿಮ್ಮ ಮಕ್ಕಳ ಒಂದು ಅಧ್ಯಯನದ ಕೊಠಡಿಯಲ್ಲಿ ಅಥವಾ ಅವರು ಕುತ್ಕೊಂಡು ಓದುವಂಥ ಸ್ಥಳದಲ್ಲಿ ಈ ಒಂದು ಸರಸ್ವತಿ ಫೋಟೋನ ತಪ್ಪದೆ ಇಡೋದ್ರಿಂದ ಮಕ್ಕಳಿಗೆ ಜ್ಞಾನದ ಅಭಿವೃದ್ಧಿ ಹೆಚ್ಚಾಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ವಸಂತ ಪಂಚಮಿಯಂದು ಸರಿಯಾಗಿ ಮಾತನಾಡುವುದಕ್ಕೆ ಅಥವಾ ಬರೆಯಲು ತೊಂದರೆ ಇರುವಂತಹ ವಿದ್ಯಾವಂತ ಮಕ್ಕಳಿಗೆ ಬೆಳ್ಳಿಯ ಒಂದು ಕಡ್ಡಿಯಿಂದ ಜೇನುತುಪ್ಪದಲ್ಲಿ ಆ ಬೆಳ್ಳಿಯ ಕಡ್ಡಿಯನ್ನು ಅದ್ದಿ ಆ ಮಗುವಿನ ನಾಲಿಗೆಯ ಮೇಲೆ ಓಂ ಎಂದು ಬರೆದರೆ ಇದು ಮಾತಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ಸಹ ನಂಬಲಾಗಿದೆ. ಅವರ ಮಾತಿನ ಮುಂದೆ ಯಾರೂ ನಿಲ್ಲಲಾರರು. ಅಂತಹ ಒಂದು ಫಲಿತಾಂಶ ದೇವಿ ಅವರಿಗೆ ಕರುಣಿಸ್ತಾಳೆ ಸ್ನೇಹಿತರೆ. ಅಂದರೆ ಯಾರ ಒಂದು ಮಕ್ಕಳಿಗೆ ತೊದಲು ನುಡಿ ಅವ್ರಿಗೆ ಮಾತಾಡೋದಕ್ಕೆ ಸಮಸ್ಯೆ ಇರುತ್ತೆ ಮತ್ತು ಅವ್ರಿಗೆ ವಿದ್ಯೆಯಲ್ಲಿ ಬರೆಯೋದಕ್ಕೆ ಬರೋದಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ, ಅವ್ರಿಗೆ ಓದೋದಕ್ಕೆ ಬರಲ್ಲ, ಆಸಕ್ತಿ ಇಲ್ಲ ಅನ್ನೋ ಮಕ್ಕಳಿಗೆ
ಜೇನುತುಪ್ಪದಲ್ಲಿ ಬೆಳ್ಳಿಯ ಕಡ್ಡಿಯನ್ನು ಅದ್ದಿ ಆ ಕಡ್ಡಿಯಿಂದ ಓಂ ಎನ್ನುವ ಅಕ್ಷರವನ್ನು ಅವರ ನಾಲಿಗೆಯ ಮೇಲೆ ಈ ಒಂದು ವಸಂತ ಪಂಚಮಿ ದಿನ ಅವರ ತಂದೆ ತಾಯಿಗಳು ಬರೆದಿದ್ದೆ ಆದರೆ ಅಂತಹ ಮಕ್ಕಳು ಮುಂದೆ ಒಂದು ಉನ್ನತ ಸ್ಥಾನಕ್ಕೆ ಏರ್ತಾರೆ ಅನ್ನೋದು ಸಹ ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಯಾವ ಮಕ್ಕಳಿಗೆ ಆ ತೊಂದರೆ ಇದೆಯಲ್ಲ ಅಂಥ ತಂದೆ ತಾಯಿಗಳು ಈ ಒಂದು ಸಣ್ಣ ಕೆಲಸವನ್ನು ಮಾಡೋದ್ರಿಂದ ಅಂತಹ ಮಕ್ಕಳಲ್ಲಿ ವಿದ್ಯೆಯ ಒಂದು ಅಭಿವೃದ್ಧಿ ಆಗೋದಕ್ಕೆ ಈ ತಾಯಿ ಸರಸ್ವತಿಯು ಅನುಗ್ರಹ ಸಿಗುತ್ತದೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಇನ್ನು ಶಿಕ್ಷಣದಲ್ಲಿ ಮಕ್ಕಳಿಗೆ ಇರುವಂಥ ಅಡೆತಡೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವಸಂತ ಪಂಚಮಿಯಂದು ಸರಸ್ವತಿಗೆ ಬಿಳಿ ಚಂದನವನ್ನು ಅರ್ಪಿಸಬೇಕು. ಯಾವ ಒಂದು ಮಕ್ಕಳ ವಿದ್ಯಾಭಿವೃದ್ಧಿಯಲ್ಲಿ ಅಡೆತಡೆಗಳನ್ನ ಜಾಸ್ತಿ ಎದುರಿಸ್ತಿರ್ತಾರಲ್ಲ ಅಂತಹ ಮಕ್ಕಳು ಈ ಸರಸ್ವತಿಗೆ ಬಿಳಿ ಚಂದನವನ್ನು ಅರ್ಪಿಸೋದ್ರಿಂದ ಮತ್ತು ಓಂ ಔಂ ಸರಸ್ವತಿಯೇ ಔಂ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಹೀಗೆ ಮಾಡುವುದರಿಂದ ಅವರ ಒಂದು ವೃತ್ತಿ ಜೀವನದಲ್ಲಿ ಅಥವಾ ವಿದ್ಯಾಭಿವೃದ್ಧಿಯಲ್ಲಿ ಇರುವಂಥ ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸಿ ಆ ತಾಯಿಯು ಯಶಸ್ಸಿನ ಒಂದು ಉತ್ತುಂಗಕ್ಕೆ ಅಂತಹ ವಿದ್ಯಾರ್ಥಿಗಳನ್ನು ಕೊಂಡೊಯ್ತಾಳೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಬಿಳಿ ಚಂದನವನ್ನು ವಸಂತ ಪಂಚಮಿಯಂದು ಮಕ್ಕಳ ಒಂದು ವಿದ್ಯೆಯ ಒಂದು ಅಭಿವೃದ್ಧಿಗೆ ಅವರ ವೃತ್ತಿ ಜೀವನದಲ್ಲಿರುವಂಥ ತೊಂದರೆಗಳ ನಿವಾರಣೆಗಾಗಿ ಬಿಳಿ ಚಂದನವನ್ನು ತಪ್ಪದೇ ಸರಸ್ವತಿಗೆ ಅರ್ಪಿಸಬೇಕು ಸ್ನೇಹಿತರೆ. ಇನ್ನು ವಸಂತ ಪಂಚಮಿಯಂದು ಬಡ ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕಗಳನ್ನು ಅವರಿಗೆ ಬೇಕಾದಂಥ ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಯಾವುದೇ ವಸ್ತುಗಳನ್ನು ನಿಮ್ಮ ಮಕ್ಕಳ ಕೈಯಿಂದ ಅವರಿಗೆ ದಾನ ಮಾಡಿಸೋದ್ರಿಂದ ಹೀಗೆ ಮಾಡಿದಾಗ ನಿಮ್ಮ ಮಕ್ಕಳ ಮಾತಿನ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಮಗುವಿನ ಮನಸ್ಸು ಆಧ್ಯಾತ್ಮಿಕ ಕಥೆಯತ್ತ ವಾಲುವಂತೆ ಮಾಡುತ್ತದೆ. ಹಾಗಾಗಿ ಅವಶ್ಯಕತೆ ಇರುವಂಥ ಮಕ್ಕಳಿಗೆ ಅನಾಥಾಶ್ರಮದಲ್ಲಿ ಓದುವಂಥ ಮಕ್ಕಳಿಗೆ ಅಥವಾ ಶಿಕ್ಷಣಕ್ಕೆ ಕೊರತೆ ಇರುವಂಥ ಮಕ್ಕಳನ್ನು ನೋಡಿ ಗುರುತಿಸಿ ಅಂತಹ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನ ಬ್ಯಾಗ್ ಆಗ್ಬೋದು, ಬುಕ್ ಆಗ್ಬೋದು, ಪೆನ್ಸಿಲ್ ಆಗ್ಬೋದು, ನಿಮ್ಮ ಶಕ್ತಿ ಅನುಸಾರ ಎಷ್ಟು ಮಕ್ಕಳಿಗೆ ಕೊಡೋದಕ್ಕಾಗುತ್ತಲ್ಲ ಅಷ್ಟು ಮಕ್ಕಳಿಗೆ ಇಂತಹ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನ ನಿಮ್ಮ ಮಕ್ಕಳ ಕೈಯಿಂದ ಆ ಮಕ್ಕಳಿಗೆ ಉಡುಗೊರೆ ದಾನದ ರೂಪದಲ್ಲಿ ಕೊಡಿಸೋದ್ರಿಂದ ನಿಮ್ಮ ಮಕ್ಕಳಲ್ಲಿರುವಂಥ ಒಂದು ಜಡತ್ವ ನಿವಾರಣೆಯಾಗಿ ಅವರಿಗೆ ಒಂದು ಓದಿನತ್ತ ಒಲವು ಮೂಡುತ್ತದೆ ಸ್ನೇಹಿತರೆ. ಹಾಗಾಗಿ ಈ ವಸಂತ ಪಂಚಮಿಯಂದು ತಪ್ಪದೇ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನ ಖರೀದಿ ಮಾಡಿ ತಂದು ಮಕ್ಕಳಿಗೂ ಕೊಡಿ ಮತ್ತು ನಿಮ್ಮ ಮಕ್ಕಳ ಕೈಯಿಂದ ಬೇರೆ ಮಕ್ಕಳಿಗೂ ಕೊಡಿಸೋದ್ರಿಂದ ಶಿಕ್ಷಣದಲ್ಲಿ ಅವರು ಉನ್ನತ ಒಂದು ಸ್ಥಾನಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ವಸಂತ ಪಂಚಮಿಯಂದು ನಮ್ಮ ಮಕ್ಕಳ ಕೈಯಿಂದ ಯಾವೆಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಅವರ ಶಿಕ್ಷಣದಲ್ಲಿ ಇರುವಂಥ ಎಲ್ಲ ರೀತಿಯ ತೊಂದರೆಗಳನ್ನ ನಾವು ನಿವಾರಿಸ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಇಂತಹ ಪುಟ್ಟ ಕೆಲಸಗಳನ್ನ ನಾವು ಮಾಡೋದ್ರಿಂದ ನಮ್ಮ ಮಕ್ಕಳಲ್ಲಿ ಇರುವಂಥ ಜಡತ್ವವನ್ನು ಆ ತಾಯಿ ನಿವಾರಣೆ ಮಾಡಿ ಅವರ ಒಂದು ವಿದ್ಯೆಯಲ್ಲಿ ಇರುವಂಥ ಎಲ್ಲ ರೀತಿಯ ಅಡೆತಡೆಗಳನ್ನು ತೊಡೆದು ಹಾಕಿ ಅವರ ಒಂದು ಜೀವನವನ್ನು ಅವರ ವೃತ್ತಿಯನ್ನು ಉನ್ನತ ಒಂದು ಅಭಿವೃದ್ಧಿಯತ್ತ ಸಾಗುವಲ್ಲಿ ಅವರಿಗೆ ತಾಯಿ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಮಾಡ್ತಾಳೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಈ ಎಲ್ಲ ಒಂದು ಕೆಲಸಗಳನ್ನ ನಾವು ನಮ್ಮ ಮಕ್ಕಳ ಕೈಯಿಂದ ಮಾಡಿಸೋದ್ರಿಂದ ಅವರ ಜೀವನವು ಚೆನ್ನಾಗಿರುತ್ತೆ. ಅವರು ಚೆನ್ನಾಗಿದ್ದರೆ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಿನ ಪ್ರಪಂಚಕ್ಕೆ ಮಕ್ಕಳಿಗೆ ಮುಖ್ಯವಾಗಿ ಜ್ಞಾನ, ವಿದ್ಯೆ ಎಲ್ಲವೂ ಬೇಕು. ಹಣ, ಆಸ್ತಿ ಸಂಪಾದಿಸೋದಕ್ಕಿಂತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋದ್ರಿಂದ ಅವರ ಜೀವನ ಮುಂದೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವತ್ತು ಈ ಒಂದು ವಸಂತ ಪಂಚಮಿ ದಿವಸ ಸರಸ್ವತಿ ಪೂಜೆಯನ್ನು ಮಾಡಿರ್ತೀವಿ. ಮನೆಯಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಇರುತ್ತೆ. ಹಾಗಾಗಿ ನಿಮ್ಮ ಅಕ್ಕಪಕ್ಕದ ಮಕ್ಕಳನ್ನ ಮನೆಗೆ ಕರೆದು ಅವರಿಗೆ ಸಿಹಿ ತಿಂಡಿಯನ್ನು ಕೊಟ್ಟು ನಿಮ್ಮ ಕೈಲಾದಷ್ಟು ಅವರಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನ ಉಡುಗೊರೆ ರೂಪದಲ್ಲಿ ಕೊಡಿ. ಮತ್ತು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಯಾರಾದರೂ ಒಬ್ಬರು ಇಬ್ಬರು ಹೆಣ್ಮಕ್ಳನ್ನ ಕರೆದು ಅವರಿಗೆ ಫಲತಾಂಬೂಲಗಳನ್ನು ಕೊಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯ ರೀತಿಯ ಫಲಗಳು ಸಹ ಪ್ರಾಪ್ತಿಯಾಗುತ್ತದೆ. ಇಂತಹ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ
ಮಕ್ಕಳ ಒಂದು ಭವಿಷ್ಯ ಒಂದು ಉಜ್ವಲವಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ತಪ್ಪದೇ ಇಂತಹ ಕೆಲಸಗಳನ್ನ ಅವರು ವಸಂತ ಪಂಚಮಿ ದಿನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಹಾಗೂ ಇನ್ನೂವರೆಗೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.